ಸ್ನೇಹಿತರೆ ನಮಸ್ಕಾರ. ಗ್ರಾಮೀಣ ಭಾಗದ ಸುಗ್ಗಿ ಹಬ್ಬದ ಆಚರಣೆಯನ್ನ ಕುಣಿಗಲ್ನಲ್ಲಿ ಸಾಂಪ್ರದಾಯಿಕವಾಗಿ ಈ ಬಾರಿ ಆಚರಣೆ ಮಾಡಲಾಗಿತ್ತು. ಮರೆಯಾಗುತ್ತಿದ್ದ ಸಾಂಪ್ರದಾಯವನ್ನ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪಿಸುವ ಸಲುವಾಗಿ ಶ್ರೀಕೃಷ್ಣ ದೇವಾಲಯದ ವತಿಯಿಂದ ಸಂಕ್ರಾಂತಿಯ ಸಂಭ್ರಮಕ್ಕೆ ಕುಣಿಗಲ್ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಶೃಂಗಾರಗೊಂಡ ರಾಸುಗಳನ್ನ ಸಂಭ್ರಮದ ಆಚರಣೆಯ ಮೆರವಣಿಗೆ ನಡೆಸಲಾಯಿತು. ಮುಖ್ಯ ಬೀದಿಗಳಲ್ಲಿ ಬೆಂಕಿ ಹಾಕಿ ಕಿಚ್ಚಾಯಿಸಿ ಸಂಭ್ರಮಿಸಿದ್ದು. ಹೀಗೆ ಈ ಕಾರ್ಯಕ್ರಮದ ಮರುಸೃಷ್ಟಿಯ ಬಗ್ಗೆ ಸಂಘಟಕರಾದ ಸಿಮೆಂಟ್ ವ್ಯಾಪಾರಿ ಮಂಜುನಾಥ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ನಮ್ಮ ಶ್ರೀ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳ ಹಿಂದೆಯಿಂದ ನಾವು ಹುಟ್ಟೋದಕ್ಕಿಂತ ಹಿಂದೆ ತುಂಬಾ ಪುರಾತನ ಕಾಲದಿಂದ ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಹಸುಗಳ ಮೆರವಣಿಗೆ ಹೊರಟು ಒಂದೊಂದು ಹೆಜ್ಜೆಗೂ ಕಿಚ್ಚಾಯಿಸ್ಕೊಂಡು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇತ್ತು. ಅದು ಲಾಸ್ಟ್ 2 ವರ್ಷ ಹಿಂದೆ ನಿಂತೋಯ್ತು. ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಹೋದ ವರ್ಷ ತುಂಬ ಚೆನ್ನಾಗಾಯ್ತು. ತುಂಬ ಭಕ್ತಾದಿಗಳ ಸಹಕಾರದಿಂದ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ವಿ, ಅದು ಚೆನ್ನಾಗಾಯ್ತು. ಅದ್ರ ಜೊತೆಗೆ ಈಗ ನಾವು ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇ ವರ್ಷದ ಹಬ್ಬ ತುಂಬ ಚೆನ್ನಾಗಾಯ್ತು. ಸಂಕ್ರಾಂತಿ ಸಂಜೆ ಕಾರ್ಯಕ್ರಮವನ್ನು ಮಾಡಿದ್ವಿ, ಅದೇ ಯಶಸ್ವಿ ಆಯಿತು. ಈ ಸರಿ ಇನ್ನೂ ಭಕ್ತಾದಿಗಳ ಸಂಖ್ಯೆನೂ ಹೆಚ್ಚಾಗಿದೆ, ಬರ್ತಕ್ಕಂಥ ರಾಸುಗಳ ಸಂಖ್ಯೆನೂ ಹೆಚ್ಚಾಗಿದೆ. ಇದೇ ಥರ ಭಕ್ತಾದಿಗಳು ಇನ್ನೂ ನಮ್ಗೆ ಹೆಚ್ಚಿನ ಸಹಕಾರ ಕೊಡಬೇಕು. ಏನು ಇಲ್ಲೇನಾಗ್ತಾ ಇದೆ, ಪೂಜೆ ಆಗ್ತಾ ಇದೆ. ಈ ಪೂಜೆ ನೆರವೇರಿ ನಮ್ಮ ಹಳೆ ಸಂಸ್ಕೃತಿ, ನಮ್ಮ ಹಳೆ ಸಂಸ್ಕೃತಿ ಮರಿತಾ ಇದ್ದಾರೆ. ಹಳೆ ಸಂಸ್ಕೃತಿ ಮರೆತು ಹೊಸ ಸಂಸ್ಕೃತಿ ಮೆರಿತಾ ಇದ್ದಾರೆ. ಅದನ್ನ ಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಹೇಗಿರುತ್ತೆ, ನಮ್ಮ ಸಂಸ್ಕೃತಿ ಹೇಗೆ ಬೆಳೆಸಬೇಕು ಅನ್ನೋದನ್ನ ಅವ್ರ ಗಮನಕ್ಕೆ ತಂದು ಆ ಸಂಸ್ಕೃತಿ ಉಳಿಸ್ಕೊಂಡು ಹೋಗೋ ಶಕ್ತಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ. ಹೌದು, ಅತಿಯಾದ ಮಳೆಯಿಂದ ಗೋವುಗಳನ್ನು ರಕ್ಷಿಸಿ ಬೃಹತ್ ಆಕಾರದ ಬೆಟ್ಟವನ್ನು ತನ್ನ ಕೈ ಬೆರಳಿನಲ್ಲಿ ಎತ್ತಿದ್ದ ಆ ಶ್ರೀಕೃಷ್ಣ ಇಂದಿನ ಗೋವುಗಳ ರಕ್ಷಣೆಗಾಗಿ ಪುನಃ ಹುಟ್ಟಿ ಬರಬೇಕಾಗಿದೆ. ಈ ಬಗ್ಗೆ ಸ್ಥಳೀಯರು ಹಾಗೂ ಹಿರಿಯರು ಲಕ್ಷ್ಮಣಗೌಡರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. 50 ವರ್ಷದಿಂದ ಹಿಂದೆ ಆವಾಗ ಎಲ್ಲ ಇಲ್ಲಿ ದನಗಳೆಲ್ಲ ಸುಮಾರು ಒಂದು 100 ಜೊತೆ ದನಗಳು ಸೇರ್ಕೊಂಡು ಇಲ್ಲಿಂದ ಮೆರವಣಿಗೆ ಹೋಗಿ ಹುಣ್ಣಿಕೋಟೆ ಹೋಗಿ ಅಲ್ಲಿಂದ ಕಿಚಾಯಿಸ್ಕೊಂಡು ಬಸ್ ಸ್ಟ್ಯಾಂಡ್ ಇದಕ್ಕೆಲ್ಲ ಹೋಗಿ ಮೆರವಣಿಗೆಯಲ್ಲಿ ಎಲ್ಲ ಬರ್ತಿದ್ರು. ಈಗೆಲ್ಲ ದನಗಳು, ನಾಟಿ ದನಗಳೆಲ್ಲ ಕಮ್ಮಿ ಆಗಿಬಿಟ್ಟವೆ. ಎಲ್ಲ ಊರಲ್ಲಿಂದ 2 ಜೊತೆ 3 ಜೊತೆ ಇರಬೇಕು. ಅವಾಗೆಲ್ಲ ದೊಡ್ಡವರೆಲ್ಲ ಸೇರ್ಕೊಳ್ಳೋರು, ಅವಾಗ ಮೆರವಣಿಗೆ ಮಾಡೋರು. ತಾಲೂಕು ಆಫೀಸ್ ಕಡೆಯಿಂದ ಒಂದು ಪ್ರೈಸಸ್ಸು ಕೊಡೋರು. ಚೆನ್ನಾಗಿ ಒಳ್ಳೆ ದನಗಳು ಯಾವ್ಯಾರು ಮೇಯಿಸಿ ಚೆನ್ನಾಗಿ ಮಡಿಕೊಂಡಿರೋರಿಗೆ. ಈಗ ಅವೆಲ್ಲ ಕಮ್ಮಿ ಆಗೈತೆ. ಈಗ ಅದನ್ನು ಬಿಡಬಾರ್ದು ಅಂತ ನಾವೆಲ್ಲ ನಮ್ಮ KRS ಅಗ್ರಹಾರದ ಹುಡುಗರುಗಳೆಲ್ಲ ಎದ್ದು ಇಲ್ಲಿ ಮಾಡಬೇಕು, ಇದನ್ನು ನಿಲ್ಲಿಸಬಾರ್ದು. ಮುಂಚಿಂದನೂ ಅವಾಗ ಕೃಷ್ಣಸ್ವಾಮಿ ದೇವಸ್ಥಾನ, ಅದಕ್ಕೆ ಕೃಷ್ಣ ಸಾಗರ ಅಗ್ರಹಾರ ಅಂತಲೇ ಹೆಸರು ಇತ್ತು ಅವಾಗ. ಈಗ ಅದನ್ನು ಮುಚ್ಚೋಗಿತ್ತು. ಎಲ್ಲೋ ಒಂದೊಂದು ದಿನ ಪೂಜೆ ನಡೆಯೋದು. ಈಗ ಕಂಟಿನ್ಯೂ ಆಗಿ ಪೂಜೆಗೂ ಒಂದು 500 ಮಡಿಗವ್ರೆ. ಈ ಹುಡುಗರೆಲ್ಲ ಒಂದು ಸಹಕಾರದಿಂದ ಇದು ಅದ್ದೂರಿಯಾಗಿ ಈಗ 2ನೇ ವರ್ಷದ್ದು ಇದು ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಹಿಂಗೆ ನಡೀಲಿ ಮುಂದಕ್ಕೂ ಅಂದ್ಬಿಟ್ಟು ನಾವು ಎಲ್ಲರಿಗೂ ಆಶಿಸ್ತೀವಿ. ಹೌದು, ಲಕ್ಷ್ಮಣಪ್ಪ ಹೇಳುವ ರೀತಿ ನಮ್ಮ ಆಸೆಯೂ ಕೂಡ ಇದಾಗಿದೆ. ಈ ಬಾರಿ ಶ್ರೀಕೃಷ್ಣ ಸ್ವಾಮಿ ವಿಗ್ರಹವನ್ನ ಅವರೇ ಕಾಳುಗಳಿಂದ ಶೃಂಗರಿಸಲಾಗಿತ್ತು. ಕಿಚ್ಚು ಹಾಯಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಬಗ್ಗೆ ಒಂದು ಝಳಕ್ ಇಲ್ಲಿದೆ ನೋಡಿ. पुष्पमालिकां दर्शयामि माल्यानि निर्गन्धेन मृतं मृगं दापयं पुष्पाणि प्रीतां पुष्पमालिकां दर्शयामि रामेण सुमकार्माय गन्धं ಸಂಕ್ರಾಂತಿ ಬಂದು ಮನಸ್ಸಲ್ಲಿ ಮನಸ್ಸು
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಸುಗಳಿಗೆ ಶ್ರೀಕೃಷ್ಣ ದೇವಾಲಯದ ವತಿಯಿಂದ ಇಂಡಿ, ಅದೇ ರೀತಿ ಮಾಲೀಕರಿಗೆ ಎಸಿಸಿ ಅದಾನಿ ಸಿಮೆಂಟ್ ವತಿಯಿಂದ ಬಹುಮಾನಗಳನ್ನು ನೀಡಲಾಯಿತು. ಈ ಆಚರಣೆಯ ಬಗ್ಗೆ ಕೇಬಲ್ ಪ್ರಕಾಶ್ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಈ 2 ವರ್ಷದಿಂದ ಈಚೆಗೆ ನಮ್ಮ ಕುಣಿಗಲ್ನ ಅನೇಕ ಹಿರಿಯ ನಾಗರಿಕರು, ಗಣ್ಯರು ಮತ್ತು ಸಮಸ್ತ ವಯಸ್ಕರು ಅಥವಾ ಯುವಕರು ಸೇರಿಕೊಂಡು ನಮ್ಮ ಕುಣಿಗಲ್ನ ಭಕ್ತಾದಿಗಳಿಗೆ ನಮ್ಮ ಕೃಷ್ಣಸ್ವಾಮಿ ದೇವಸ್ಥಾನದ ಬಗ್ಗೆ ಅರಿವು ಮೂಡಿಸ್ತಾ 2ನೇ ವರ್ಷದ ಮಕರ ಸಂಕ್ರಮಣವನ್ನು ಅದ್ಧೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ಅದರ ಅಳಿವಿನ ಬಗ್ಗೆ ಯೋಚನೆ ಮಾಡ್ತಾ ಇಂದಿನ ಪುಟಾಣಿ ಮಕ್ಕಳನ್ನು ಕರೆತರೋದ್ರ ಮೂಲಕ ಇಲ್ಲಿನ ಸಂಸ್ಕೃತಿಗಳನ್ನೆಲ್ಲ ಅವರುಗಳಿಗೆ ತೋರಿಸೋದ್ರ ಮೂಲಕ ಅವರುಗಳಲ್ಲಿ ಭಕ್ತಿ ಭಾವಗಳನ್ನು ಬೆಳೆಸೋದ್ರ ಮೂಲಕ ಬರೀ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಓದಿಸ್ಬಿಟ್ಟು ಮಾರ್ಕ್ಸ್ ತೆಗೆದುಬಿಟ್ರೆ ಸಾಲದು ಅಂತ ನನ್ನ ಭಾವನೆ. ನಮ್ಮ ಮಕ್ಕಳಲ್ಲಿ ಶ್ಲೋಕಗಳನ್ನು ದಿನಕ್ಕೆ ಒಂದು ಅರ್ಧ ಗಂಟೆ ಮನೆಯಲ್ಲಿ ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿ ಶ್ಲೋಕಗಳನ್ನು ಹೇಳ್ಕೊಡೋದ್ರ ಮೂಲಕ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವುಗಳನ್ನು ಕರ್ಕೊಂಬಂದು 1-2 ಗಂಟೆಗಳ ಕಾಲ ಅವ್ರನ್ನ ಈ ದೇವಸ್ಥಾನದ ಬಳಿ, ಈ ಆಚರಣೆಗಳ ಬಳಿ ತೋರಿಸೋದ್ರ ಮೂಲಕ ಅವರುಗಳಲ್ಲಿ ಅರಿವು ಮೂಡಿಸಬೇಕು. ಹೌದು, ಧರ್ಮದ ಉಳಿವಿಗಾಗಿ ಪ್ರತಿಯೊಬ್ಬರು ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಬದುಕನ್ನು ಹಸನು ಮಾಡ್ಕೋಬೇಕಿದೆ. ಬಂಧುಗಳೇ, ಈ ವಿಚಾರವನ್ನು ಹೆಚ್ಚು ಜನಕ್ಕೆ ತಿಳಿಸೋದಕ್ಕೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.